ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ತತೋ. ಶ್ರೀಮನ್ ಮಧ್ವಮತೆ ಸತ್ಯಂ ಜಗತ್ ತತ್ತೋ. ಭಿನ್ನಾ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಾ. ಭಿನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತಾ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಷ್ಟ ತತ್ಸಾಧನಂ. ಮುಕ್ತೇರ್ನೈವ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಹೆಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯ ಹರಿಃ. ಹೆಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕ ವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಟಾಪಿಕ್ದಲ್ಲಿ ಎಕ್ಸ್ಪ್ಲೋರಿಂಗ್ ಪ್ರಿನ್ಸಿಪಲ್ಸ್ ಆಫ್ ಮಧ್ವ ಫಿಲಾಸಫಿ. ಮಧ್ವ ತತ್ವಗಳಲ್ಲಿ ಯಾವ್ಯಾವ ತತ್ವಗಳನ್ನು ನಾವು ಡೇ ಟು ಡೇ ಲೈಫ್ದಲ್ಲಿ ಉಪಯೋಗಿಸ್ಕೋಬಹುದು ಮತ್ತು ಅದನ್ನು ಯಾವ ಥರ ನಾವು ವಿಜುವಲೈಸ್ ಮಾಡಿ ಉಪಯೋಗಿಸ್ಕೋಬಹುದು ಅನ್ನೋ ವಿಷಯ ಬಗ್ಗೆ, ಮತ್ತು ಇದರಿಂದ ಎಷ್ಟು ಪ್ರಯೋಜನ ಆಗುತ್ತೆ ನಮ್ಮ ಜೀವನಕ್ಕೆ ಅಂತ ಒಂದು ಚಿಂತನೆಯನ್ನ ಮಾಡೋಣ. ಸೊ ಇಲ್ಲಿ 3 ಮುಖ್ಯ ವಿಷಯಗಳನ್ನ ಕೊಟ್ಟಿದೆ. ಒಂದು ತತ್ವಗಳು ಅಂದ್ರೆ ಅದು ಸತ್ಯ, ಏನು ಸತ್ಯ ಸಂಗತಿ ಇದೆ. ಈಗ ದೇವರು ಇದ್ದಾನೆ, ಇದು ಒಂದು ಸತ್ಯ. ಇದನ್ನ ಯಾವ ತರ ತಿಳ್ಕೊಳ್ಬೇಕು ಅಂತ ಹೇಳಿ ಈ ಪ್ರಿನ್ಸಿಪಲ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿವೆ. ಆಮೇಲೆ ಹಿತ, ಸತ್ಯವನ್ನ ತಿಳಿದಿವಿ ಮತ್ತು ಸತ್ಯವನ್ನ ಆಚರಣೆಗೂ ತಂದಿವಿ ಅಂತ ಅನ್ಕೊಂಡ್ರೆ ಹಿತ, ಅದರಿಂದ ವೆಲ್ಫೇರ್ ಅಂದ್ರೆ ಅದರಿಂದ ಒಳ್ಳೇದಾಗಬೇಕು, ಅದರಿಂದ ಸಮಾಜಕ್ಕೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಮತ್ತು ಈ ಮಧ್ವ ಜನ್ಮದಲ್ಲಿ ನಾವು ತಿಳ್ಕೊಳ್ಳೋದು ವಿಷಯ ಏನಂತಂದ್ರೆ, ಬರೀ ಇದು ಒಂದು ಜನ್ಮ ಅಲ್ಲ, ನಮ್ಗೆ ಈ ತರ ಸಾವಿರಾರು ಲಕ್ಷಾವಧಿ ಜನ್ಮಗಳು ನಮಗೆ ಬರ್ತಾವಂತ ಶಾಸ್ತ್ರಗಳು, ಪುರಾಣಗಳು, ಕಥೆಗಳು ಎಲ್ಲ ಹೇಳಿವೆ. ಆದ್ದರಿಂದ ಈ ಹಿತ, ವೆಲ್ಫೇರ್ ಅಂತ ಅನ್ನೋದು ಬರೀ ನಂಗೆ ಈ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಮತ್ತು ಪುರುಷಾರ್ಥ, ಗೋಲ್ಸ್ ಆಫ್ ಹ್ಯೂಮನ್ ಲೈಫ್. ನಾವು ಜೀವನದಲ್ಲಿ ಕರಿಯರ್ ಗೋಲ್ ಅಂತ ಕೇಳಿದೀವಿ, ಸ್ಕೂಲಲ್ಲಿ ಎಜುಕೇಶನ್ ಗೋಲ್ಸ್ ಅಂತ ಕೇಳ್ತೀವಿ, ಒಂದು ಸ್ಪೋರ್ಟ್ಸ್ ಅಲ್ಲಿ ಗೋಲ್ಸ್ ಅಂತ ಕೇಳ್ತೀವಿ. ಅಂದ್ರೆ ನಾವು ಎಷ್ಟು ರನ್ ಹೊಡಿಬೇಕು, ಏನ್ ಮಾಡದೆ ಈ ಸಲ ನಾವು ವರ್ಲ್ಡ್ ಕಪ್ ಗೆದಿಬಹುದು, ಈ ತರ ವಿಶೇಷವಾಗಿ ನಾವೆಲ್ಲ ಕೇಳ್ತೀವಿ. ಆದ್ರೆ ಜೀವನದಲ್ಲಿ ಗೋಲ್ಸ್ ಏನು, ಯಾವ ತರ ಸೆಟ್ ಮಾಡಬೇಕು, ಮತ್ತೆ ಅದಕ್ಕೆ ರೆಫರೆನ್ಸ್ಗಳೇನು, ಇದನ್ನ ಕೂಡ ನಾವು ತಿಳಿದುಕೊಂಡು ಅದನ್ನ ಯೂಸ್ ಮಾಡಿಕೊಂಡ್ರೆ ನಮ್ಮ ಜೀವನ ಅತ್ಯಂತ ಒಳ್ಳೇದಾಗ್ತದೆ. ನಮ್ಮ ಜೀವನ ಅಷ್ಟೇ ಅಲ್ಲ, ನಮ್ಮ ಪರಿಸರ ಕೂಡ ಅತ್ಯಂತ ಉತ್ತಮವಾಗ್ತದೆ ಅಂತ ವಿಚಾರ. ಇಲ್ಲಿ ಮೊದಲು ನೋಡಬೇಕಾಗಿದ್ದು ತತ್ವಗಳು, ಪ್ರಿನ್ಸಿಪಲ್ಸ್. ಏನು ತತ್ವಗಳು? ಯಾವುದೇ ಒಂದು ಸಿದ್ಧಾಂತ ನಿಲ್ಬೇಕಂದ್ರೆ ಅದರ ಬುನಾದಿ ಅಂದ್ರೆ ತತ್ವಗಳು, ಬೇಸ್, ಅದು ಫೌಂಡೇಶನ್ ಅಂತಲ್ಲ, ಆ ತತ್ವಗಳು. ಆ ತತ್ವಗಳು ಪ್ರಮಾಣಗಳ ಇಲ್ಲದೇನೆ ಯಾವುದೇ ಒಂದು ತತ್ವಗಳನ್ನ ನಾವು ಹಾಕೋತ ಹೋದ್ರೆ ಅದು ನಿಲ್ಲೋದಿಲ್ಲ. ಅದಕ್ಕೆ ಪ್ರಮಾಣಗಳು ಬೇಕು. ಈಗ ನಾವು ದೇವರು ಇದ್ದಾನೆ ಅಂತ ನಾವು ಹೇಳ್ತೀವಿ, ಇದಕ್ಕೆ ಪ್ರಮಾಣ ಏನು? ಯಾರು ನೋಡಿದ್ದಾರೆ ದೇವರು? ಇದನ್ನ ಯಾವ ತರ ತಿಳಿದುಕೊಳ್ಳಬೇಕು? ಈ ಸತ್ಯವನ್ನು ನಾವು ಹೇಗೆ ಅರ್ಥಕೊಳ್ಬೇಕು? ಮತ್ತೆ ಈ ಸತ್ಯ ನಮಗೆ ತಿಳಿದೇ ಹೋದ್ರೆ ಏನಾಗುತ್ತೆ ಅಂತ. ಇವತ್ತು ನಾವು ಈ ಮಧ್ವ ಜನ್ಮದಲ್ಲಿ ಹುಟ್ಟಿದ್ದೇವೆ ಅಥವಾ ಯಾವುದೋ ಆಸ್ತಿಕ ಜೀವನದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿ ಕೆಲವೊಂದು ತತ್ವಗಳನ್ನು ನಾವು ಒಪ್ಪಿಕೊಳ್ಬಿಡ್ತೀವಿ. ಇದನ್ನ ಬೇರೆಯವರು ನಮಗೆ ಬ್ಲೈಂಡ್ ಬಿಲೀಫ್ ಅಂತ ಕೂಡ ಟೀಸ್ ಮಾಡ್ತಾರೆ. ಆದ್ರೆ ಈ ತತ್ವಗಳು ತಿಳಿದೇ ಹೋದ್ರೆ ಏನಾಗ್ತಿದೆ ಅಂತಂದ್ರೆ, ನಾವು ಬರೀ ಡಾಂಬಿಕವಾಗಿ ಕೆಲವೊಂದು ವಿಚಾರಗಳನ್ನ ತೋರಿಸ್ಕೋಬಹುದು, ಅಥವಾ ನಮ್ಮ ಜೀವನವೇ ಡಾಂಬಿಕ ಆಗ್ಬೋದು, ಅಥವಾ ಈ ನಂಬಿಕೆ ಒಂದ್ ದಿವಸ ಬ್ರೇಕ್ ಆಗ್ಬಹುದು. ನಮಗ್ ಬೇರೆಯವರು ಯಾರು ಈ ನಂಬಿಕೆಯನ್ನ ಹೊರ ಹಾಕೋದು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಈ ನಂಬಿಕೆಯನ್ನ ನಾವೇ ಕಳೆದುಕೊಳ್ತೀವಿ. ಹೇಗೆಂದ್ರೆ, ತುಂಬಾ ಕಷ್ಟಪಟ್ಟು ದೇವರ ಧ್ಯಾನವನ್ನೆಲ್ಲ ಮಾಡಿ ಮಾಡಿ ಒಬ್ಬ ಹುಡುಗ ಅಭ್ಯಾಸ ಮಾಡ್ತಿರ್ತಾನೆ. ಅವನು ನಂಗೆ SSLCಯಲ್ಲಿ ರ್ಯಾಂಕ್ ಬರ್ಬೇಕು ಅಂತ ಬಿಡ್ಕೊಂಡಿರ್ತಾನೆ. ಹಾಗೆ ಓದ್ದ ಎಲ್ಲ ಆಯ್ತು, SSLC ಪರೀಕ್ಷೆ ಮುಗೀತು, SSLC ರಿಸಲ್ಟ್ ಬಂತು. ಅವನಲ್ಲಿ ಡಿಸ್ಟಿಂಕ್ಷನ್ ಅಥವಾ ಅವನಿಗೆ ರಿಕ್ವೈರ್ಡ್ಗಿಂತ ತುಂಬಾ ಕಡಿಮೆ ಮಟ್ಟದಲ್ಲಿ ಅವನು ಸ್ಕೋರ್ ಅನ್ನ ಮಾಡ್ದ.
ಆಟೋಮೆಟಿಕ್ ಆಗಿ ಅವನೇ ಬಂದು ಹೇಳ್ತಾನೆ, ಇಲ್ಲ ನಾನ್ ಮಾಡಿದ್ದೆಲ್ಲ ಪ್ರೇಯರ್ ಸುಳ್ಳು, ಇದರಲ್ಲಿ ಏನು ಸತ್ಯ ಇಲ್ಲ, ದೇವರು ಸುಮ್ಮನೆ ಯಾರಿಗೋ ಏನೋ ರಿಸಲ್ಟ್ ಕೊಟ್ಟ, ಏನೂ ಮಾಡದೇ ಇರೋನು ಇವತ್ತು 99.99% ಮಾರ್ಕ್ಸ್ ನೋಡಿದ್ದಾನೆ, ಎಲ್ಲಾ ಮಾಡಿದ್ ನಾನು ಈ ತರ ಬಿದ್ದೆ. ಈ ತರ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಆ ಸತ್ಯ ಅಥವಾ ತತ್ವದ ಬಗ್ಗೆ ನಾವು ನಿಜವಾಗ್ಲೂ ತಿಳ್ಕೊಂಡಿರಲ್ಲ, ಸುಮ್ನೆ ನಂಬ್ಕೊಂಡು ಹೋಗಿರ್ತೀವಿ. ಯಾರು ಹೇಳಿದ್ರು ಅದನ್ನ ನಂಬ್ಕೊಂಡು ಹೋಗಿರ್ತೀವಿ. ಈ ಮಡಿಯನ್ನ ವಿಚಾರ ತಗೊಂಡ್ರೆ ಅಥವಾ ಮೈಲಿಗೆ ವಿಚಾರನ ತಗೊಂಡ್ರೆ, ಸತ್ಯ ಮಾತಾಡ್ಬೇಕು ಅನ್ನೋ ವಿಚಾರ ತಗೊಂಡ್ರೆ, ಆಚಾರ ವಿಚಾರ ಯಾವ್ದಾದ್ರು ನೀವು ತಗೊಂಡ್ರೆ, ನಾವ್ ಎಷ್ಟು ಪ್ರಯತ್ನ ಪಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದೀವಿ ಅಂತ ಅನ್ನೋದು ತುಂಬಾ ಮಹತ್ವ ಆಗುತ್ತೆ. ಈ ತತ್ವಗಳನ್ನ ತಿಳಿದುಕೊಳ್ಳೋದೇ ಒಂದು ದೊಡ್ಡ ಕಾರ್ಯ, ಇದು ಒಂದು ದೊಡ್ಡ ಯಜ್ಞನೇ ಸರಿ. ಹೇಗೆಂದ್ರೆ ಒಂದು ಕಂಪನಿಯಲ್ಲಿ ಸಾಕಷ್ಟು ಸಕ್ಸಸ್ ರೂಲ್ಗಳನ್ನ ಮಾಡಿಟ್ಟಿರ್ತಾರೆ. ನಾವ್ ಯಾರು ಆ ಸಕ್ಸಸ್ ರೂಲ್ಗಳನ್ನ ಓದೋದೇ ಇಲ್ಲ. ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಯಾರಿಗೊಬ್ರು ಕೇಳ್ಬಿಡ್ತೀವಿ, ಸೀನಿಯರ್ ಕೇಳ್ತೀವಿ, ಈ ಟೀಮಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಅವನೊಂದೇನು ಹೇಳ್ತಾನೆ, ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಹೋಗ್ತೀವಿ. ಫಾಲೋ ಮಾಡಾದ್ಮೇಲೆ ವರ್ಷದ ಎಂಡಿಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಬರುತ್ತೆ. ಅವಾಗ ಮ್ಯಾನೇಜರು ಅಥವಾ ಅಥಾರಿಟಿ ಬಂದು ಹೇಳ್ತಾನೆ, ಇಲ್ಲ ನೀನು ಆಸ್ ಪರ್ ಎಕ್ಸ್ಪೆಕ್ಟೇಷನ್ ನೀನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನ ಆ ನಂಬಿಕೆ ಬ್ರೇಕ್ ಆಗಿ ಹೋಗುತ್ತೆ. ಯಾಕೆಂದ್ರೆ ಆ ತತ್ವಗಳನ್ನ ಅವನು ಸರಿಯಾಗಿ ತಿಳ್ಕೊಂಡಿಲ್ಲ. ತತ್ವ ತಿಳ್ಕೊಳ್ಳೋದ್ರಲ್ಲಿ ಎರಡು ವಿಚಾರ ಇದೆ. ಒಂದನೇದ್ದು ತತ್ವ ಏನಿದೆಯೋ ಹಾಗೆ ತಿಳ್ಕೊಳ್ಳೋದು. ಸತ್ಯ ಮಾತಾಡ್ಬೇಕು, ಅದರಲ್ಲಿ ಏನು ಬೇರೆ ಡೌಟ್ ಇಲ್ಲ, ಇದು ತತ್ವ. ನೆಕ್ಸ್ಟ್ ಹೇಗೆಂದ್ರೆ ಜೀವ ಭೇದ ಅಂತ ಮಧ್ವಾಚಾರ್ಯ ಎದಕ್ಕೆ ಹೇಳಿದ್ದಾರೆ ಅಂದ್ರೆ, ಈ ತತ್ವಗಳನ್ನ ನಾವು ನಮಗನ್ವಯಿಸ್ಕೊಂಡು ಕೂಡ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಜೀವನದಲ್ಲಿ ಆ ತತ್ವ ಹೇಗೆ ಅನ್ವಯ ಆಗುತ್ತೆ. ಬೆಳಿಗ್ಗೆ 4 ಗಂಟೆಗೆ ಏಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬೆಳಗ್ಗೆ 4 ಗಂಟೆಗೆ ಇದ್ರೆ ಇವನ್ ಹೆಲ್ತ್ ಕೂಡ ಚೆನ್ನಾಗಿರ್ತಂತ ಶಾಸ್ತ್ರನೇ ಅಲ್ಲ, ಸೈನ್ಸು, ಮೆಡಿಸಿನ್, ಡಾಕ್ಟರ್ಗಳು ಕೂಡ ಹೇಳ್ತಾರೆ. ಆದ್ರೆ ಇದು ಸತ್ಯ. ಇದನ್ನ ನನ್ನ ಜೀವನಕ್ಕೆ ತಗೊಂಬಂದಾಗ ನಾನು ರಾತ್ರಿ ನೈಟ್ ಡ್ಯೂಟಿ ಮಾಡ್ತೀನಿ ಅಂತ ಅನ್ಕೊಳ್ಳಿ. 9 ರಿಂದ 1 ಗಂಟೆವರೆಗೂ ನಾನು ಕೆಲಸ ಮಾಡಿ ಬರ್ತಿದ್ರೆ ನಂಗೆ 4 ಗಂಟೆಗೆ ಬೆಳಿಗ್ಗೆ ಮತ್ತೆ ಎದ್ದು ಶುದ್ಧವಾದ ಸ್ನಾನ ವಿಹಾರ ಎಲ್ಲ ಮಾಡಕ್ಕಾಗಲ್ಲ. ಹಾಗಾದಾಗ ಆ ತತ್ವವನ್ನ ನಾನು ಎಷ್ಟು ಹೊಂದಿಸ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಹೊಂದಿಸಿಕೊಂಡು ನನ್ನ ಜೀವನವನ್ನ ಕರೆಕ್ಟಾಗಿ ಮಾಡ್ತಾ ಹೋಗ್ಬೇಕು. ಅವಕಾಶ ಸಿಕ್ಕಾಗ ನಾವು ಪರ್ಫೆಕ್ಷನ್ ಕಡೆ ಬರಕ್ಕೆ ಅನುಕೂಲ ಆಗುತ್ತೆ. ಒಂದೇ ದಿವಸದಲ್ಲೇ ಪರ್ಫೆಕ್ಷನ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದೇನಿದೆಯಲ್ಲ, ಇದೇ ಒಂದು ದೊಡ್ಡ ಬ್ಯಾರಿಯರ್. ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಾವು ಏನ್ ಮಿಸ್ಟೇಕ್ ಮಾಡ್ತಿದೀವಿ ಅಂದ್ರೆ, ಒಂದು ತತ್ವ ಬಗ್ಗೆ ನಾವು ಮಾತಾಡಿದಾಗ ಆ ತತ್ವದ ಪ್ಯೂರಿಟಿಯನ್ನ ಚೆಕ್ ಮಾಡಕ್ ಹೋಗ್ತೀವಿ. 100% ಪ್ಯೂರ್ ಇರಬೇಕು ಅಂತ. ಇಲ್ಲ ಅಂದ್ರೆ ಅವ್ನು ರಿಜೆಕ್ಟ್ ಮಾಡ್ಬಿಡ್ತೀವಿ. ಆವಾಗ ಆ ತತ್ವ ಫಾಲೋ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇರೋನು ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ. ಅವ್ನು ಇನ್ನೊಮ್ಮೆ ಆ ತತ್ವ ಕಡೆ ಹೊಳ್ಳು ಕೂಡ ನೋಡೋದಿಲ್ಲ. ಹಾಗೆ ತತ್ವದಲ್ಲಿ ಎರಡು ವಿಚಾರ. ಒಂದು, ತತ್ವವನ್ನ ಯಥಾವತ್ತಾಗಿ ನಾವು ತಿಳ್ಕೊಳ್ಬೇಕು, ನಾವೇ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕು. ಎರಡನೇದು, ತತ್ವವನ್ನ ನನ್ನ ಜೀವನದಲ್ಲಿ, ನನ್ನ ಲೈಫ್ ಸ್ಟೈಲ್ಗೆ, ನನ್ನ ಪರಿಸ್ಥಿತಿಗೆ ಹೆಂಗೆ ಅದನ್ನ ಅನ್ವಯಿಸಿಕೊಂಡು ಎಷ್ಟಾಗುತ್ತೋ ಅಷ್ಟು ಪರಿಪಾಲನೆಯನ್ನ ಮಾಡಬೇಕು. ಇದು ತತ್ವದ ಪ್ರಿನ್ಸಿಪಲ್ ಆಯ್ತು. ನೆಕ್ಸ್ಟ್, ತತ್ವದಿಂದ ಹಿತ ಉಂಟಾಗಬೇಕು. ಬರೀ ನಾವು ತತ್ವನ ಫಾಲೋ ಮಾಡಿದ್ವಿ, ಇದರಿಂದ ಹೇಟ್ರೇಟ್ ಬೆಳೀತು, ನಾವು ಮತ್ತವರನ್ನ ತೆಗಳಕ್ಕೆ ಶುರು ಮಾಡಿದ್ವಿ, ನಾನು ಮುಂದೆ ಬಂದೆ, ನಾನು ನೋಡಿ ಎಷ್ಟು ಚೆನ್ನಾಗೆಲ್ಲ ಧರ್ಮ ಮಾಡ್ತೀನಿ, ಅವನಿಗೆ ಧರ್ಮ ಮಾಡಲ್ಲ, ಈ ತರ ಬಂದ್ರೆ ಆ ತತ್ವದ ಅರ್ಥನೂ ಹೋಯ್ತು. ತತ್ವದ ಮೇಲೆ ನಂಬಿಕೆ ಸಾವಿರಾರು ಜನಕ್ಕೆ ಹೋಗ್ಬಿಡುತ್ತೆ. ನಾನೇನೋ ತತ್ವವನ್ನ ಫಾಲೋ ಮಾಡಿದೆ, ನಂಬಿಕೆಯನ್ನ 1000 ಜನರಲ್ಲಿ ಕೆಡಿಸ್ದೆ. ಇದರಂತ ದೊಡ್ಡ ಕೆಟ್ಟ ಕೃತ್ಯ ಯಾವುದೇ ಇಲ್ಲೇ ಇಲ್ಲ. ಇವತ್ತು ಮನೆಯಲ್ಲಿ ನಾವು ತಂದೆ ತಾಯಿಯಾಗಿ ನಾವು ಸಂಸ್ಕಾರವನ್ನ ಅಥವಾ ಧರ್ಮವನ್ನ ಆಚರಣೆ ಮಾಡ್ತಿದೀವಿ. ಆದ್ರೆ ಈ ಧರ್ಮದ ಬಗ್ಗೆ ಎಷ್ಟು ಹೇಸಿಕೆಯನ್ನ ನಾವು ಮಕ್ಕಳಲ್ಲಿ ಹುಟ್ಟಿಸಿದೀವಿ ಅಂದ್ರೆ, ಮುಂಬರೋ ಜನಾಂಗ ಇದನ್ನ ಫಾಲೋ ಮಾಡ್ಲಿಕ್ಕೆ ರೆಡಿನೇ ಇಲ್ಲ. ಇದು ಹೆಂಗಂದ್ರೆ, ನಾನು ಧರ್ಮ ಉಳಿಸೋಕ್ಕಿಂತ ಧರ್ಮ ಸಾಯಿಸೋ ಕೆಲಸ ಜಾಸ್ತಿ ಮಾಡ್ದಂಗಾಯ್ತು. ಆದ್ದರಿಂದ ಹಿತದ ಕಡೆ ಜಾಸ್ತಿ ಲಕ್ಷ್ಯ ಕೊಡಬೇಕು. ಇದರಿಂದ ವೆಲ್ಫೇರ್ ಆಗ್ಬೇಕು, ಇದರಿಂದ ಪ್ರೋಗ್ರೆಸ್ ಕಾಣಿಸ್ಬೇಕು, ಇದರಿಂದ ಶಾಂತಿ ಮತ್ತು ಡೆವಲಪ್ಮೆಂಟ್ಗಳಾಗಬೇಕು. ಈ ತತ್ವಗಳನ್ನ ನಾವು ಜಾಸ್ತಿ ನಾವು ಇದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಒತ್ತು ಕೊಡಬೇಕು. ಒಂದು, ನಾನು ಮಡಿ ಮಾಡ್ತಿದ್ದೇನೆ ಅಂತ ಹೇಳಿ ನಾನು 3 ಹೊತ್ತು ಮಕ್ಕಳನ್ನ ಮುಡ್ಸ್ಕೊಳ್ಳದೆ ಹೋದ್ರೆ ಮಕ್ಕಳು ಬೇರೆ ಹತ್ರ ಚೆನ್ನಾಗಿ ಬೆಳೆದ್ ಬಿಡ್ತಾರೆ, ಅವರ ತತ್ವಗಳನ್ನ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಈ ಮಕ್ಕಳು ಮುಂದಿನ ಭವಿಷ್ಯ, ಅದರ ವೆಲ್ಫೇರ್, ಯಾಕೆಂದ್ರೆ ಮುಂದೆ ನಾನು ಇನ್ನೊಂದು ಜನ್ಮ ಎತ್ತು ಬಂದು ಇದೇ ಜನರ ಜೊತೆ ಇರ್ತೀನಿ. ಆವಾಗ ಈ ತತ್ವಗಳು ಇಲ್ಲ ಅಂದ್ರೆ ನಾನು ಹಾಳಾಗಿ ಹೋಗ್ತೀನಿ. ಸೊ ಹೀಗಾಗಿ ಸ್ವಾರ್ಥ ಪರಮಾರ್ಥ ಎರಡೂ ಇದೆ. ನನ್ಗೋಸ್ಕರ ಕೂಡ ತತ್ವಗಳು ಉಳಿಬೇಕು, ನನ್ಗೋಸ್ಕರ ಕೂಡ ಧರ್ಮ ಉಳಿಬೇಕು. ನಾನು ಇನ್ನೊಮ್ಮೆ ಜನ್ಮ ಎತ್ತಿ ಇಲ್ಲಿ ಬಂದಾಗ, ಯಾಕಂದ್ರೆ ನಾನು ಇನ್ನ ಎಷ್ಟು ಸಲ ಜನ್ಮ ಎತ್ತಿ ಬರ್ತೀನೋ ಗೊತ್ತಿಲ್ಲ, ನಮಗೆ ಇದು ತತ್ವಗಳು ಬೇಕಾಗುತ್ತೆ. ಆದ್ರಿಂದ ಇದು ವೆಲ್ಫೇರ್ ಚೆನ್ನಾಗಿ ಇಂಪಾರ್ಟೆಂಟ್. ನೀವು ಆರ್ಗನೈಸೇಷನ್ ಕಂಪೇರ್ ಮಾಡಿದ್ರೆ
ಇವತ್ತು ನಾನು ಕೆಟ್ಟ ಕೆಲಸ ಮಾಡೋದೆ, ನಾನು ಜಾಬಿಗೆ ಮೋಸ ಮಾಡ್ಕೊಂಡೆಲ್ಲ ಹೋದೆ ಅಂದ್ರೆ ನಾಳೆ ಮುಂದೊಂದು ಪರಿಸ್ಥಿತಿ ಬರ್ಬೋದು, ವಾಪಸ್ ನಾನು 2-3 ಕಂಪ್ನಿ ಚೇಂಜ್ ಮಾಡ್ಬಿಟ್ಟು ಅದೇ ಕಂಪ್ನಿ ಬರೋ ಪರಿಸ್ಥಿತಿ ಬಂದಾಗ ಇಲ್ಲಿ ಕಲ್ಚರ್ ಪೂರ್ತಿ ಹಾಳಾಗಿ ಹೋಗಿದ್ರೆ ನನಗೆ ಎಲ್ಲಿ ಜೀವನ ಮಾಡೋಕ್ಕಾಗಲ್ಲ, ನನಗೆ ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಗ್ರೋತ್ ಸಿಗಲ್ಲ. ಯಾಕಂದ್ರೆ ಎಲ್ಲಾನು ಪಾಲಿಟಿಕಲ್ ಆಗಿ ಹೋಗ್ಬಿಟ್ಟಿರುತ್ತೆ. ಆದ್ದರಿಂದ ವೆಲ್ಫೇರ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪುರುಷಾರ್ಥ, ಗೋಲ್ಸ್ ಆಫ್ ಹ್ಯೂಮನ್ ಲೈಫ್. ನಾವು ಏನ್ ಸೆಟ್ ಮಾಡ್ತಾ ಇದೀವಿ ಗೋಲ್ಸ್ಗೆ, ಇದು ತುಂಬಾ ಇಂಪಾರ್ಟೆಂಟ್. ಹ್ಯೂಮನ್ ಲೈಫ್ ಅಂತಂದ್ರೆ ನಮಗೆ ಬಂದಿರೋದು ಒಂದೇ ಜನ್ಮನ. ನಾನು ಸಾಕಷ್ಟು ಜನ್ಮವನ್ನು ಎತ್ತಿ ಬರ್ತಿದ್ದೀನಿ. ನನ್ನ ಗೋಲ್ಸ್ ಅಕ್ರಾಸ್ ದೀಸ್ ಜನ್ಮ ಇರಬೇಕು. ಅದು ಜ್ಞಾನಿಗಳ ಮಾತು. ಬರೀ ಇದೊಂದೇ ಜನ್ಮಕ್ಕೆ ಸಾಕು ಅಂತಂದ್ರೆ, ನಾನು ಇವತ್ತು ಯಾವುದೋ ದುಶ್ಚಟದಿಂದನೇ ಜೀವನ ಮಾಡ್ತಿದ್ರೆ, ನನಗೆ ತುಂಬಾ ಕೋಟ್ಯಾನುಗಟ್ಲೆ ದುಡ್ಡಿದೆ, ನಾನು ದುಶ್ಚಟ ಮಾಡ್ತೀನಿ, ಆರಾಮಾಗಿದ್ದೀನಲ್ಲ, ಸಾಕು ನನ್ನ ಗೋಲ್ಸ್ ಎಲ್ಲ ಮೀಟ್ ಆಯ್ತಲ್ಲ ಅಂತ ಅನ್ಕೊಂಡು ಹೋದ್ರೆ ಅದಕ್ಕೆ ಪುರುಷಾರ್ಥ ಅಂತನಲ್ಲ. ಯಾಕೆಂದ್ರೆ ಅದು ಈ ಲೈಫ್ದಲ್ಲಿ ನೀವೇನೋ ಮಾಡಿದ್ದನ್ನ ಮುಗಿದೋಗ್ಬಿಡುತ್ತೆ. ಮುಂದಿನ ಲೈಫ್ ಮಿಸರೇಬಲ್ ಲೈಫ್ ಅನ್ನ ನಾವು ಎತ್ಕೊಂಡು ಬರ್ತೀವಿ. ಆದ್ದರಿಂದ ಪುರುಷಾರ್ಥ, ಗೋಲ್ಸ್ ಆಫ್ ಲೈಫ್ ನಾವೇನಿದೆಯಲ್ಲ, ಮನುಷ್ಯತ್ವಗೋಸ್ಕರ ನಾವು ಈ ಗೋಲ್ಸ್ ಗಳನ್ನ ಸೆಟ್ ಮಾಡಬೇಕು. ನಾನೊಬ್ಬ ಒಳ್ಳೆ ತಂದೆ ಆಗಿರ್ಬೇಕು, ನಾನೊಬ್ಬ ಒಳ್ಳೆ ಮಗ ಆಗಿರ್ಬೇಕು, ನಾನೊಬ್ಬ ಒಳ್ಳೆ ಚಿಕ್ಕವನಾಗಿರ್ಬೇಕು. ಚಿಕ್ಕವನ ಕ್ಯಾರೆಕ್ಟರ್ ಏನಂದ್ರೆ ಅವನು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಹಿತಮಿತದಿಂದ ಮಾತಾಡ್ತಿರ್ಬೋದು, ಅದು ಯಾರ್ದು ಅಲ್ಲಿ ಮನಸ್ಸು ನೋಯಿಸ್ದೇನೆ ತನ್ನ ಕಾರ್ಯಾರ್ಥಗಳನ್ನು ಸಿದ್ಧಿ ಮಾಡ್ಕೋತಾ ಇರ್ಬೋದು. ಇದೆಲ್ಲವನ್ನ ಅವ್ನು ರೂಢಿಸ್ಕೋಬೇಕು. ಅದಲ್ಲದೆ ಸ್ವಾಸ್ಥ್ಯವನ್ನ ಚೆನ್ನಾಗಿಟ್ಕೋಬೇಕು. ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು. ನಾನ್ ಹಾಳಾದ್ರೆ ನನ್ನ ಮಕ್ಳು ಹಾಳಾಗ್ತಾರೆ, ಅಥವಾ ನನ್ನ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಇಂದ ಮತ್ತವನಿಗೆ ಏನೋ ಇನ್ಫೆಕ್ಷನ್ ಹರಡಿ ಅವನು ಹಾಳಾಗ್ತಾನೆ. ಈ ತರ ಪ್ರಜ್ಞೆಗಳು ಬೆಳೀತಾ ಹೋಗ್ಬೇಕು. ಎರಡನೇದು ಇದು ನಮ್ದು ಹೆಲ್ತ್. ಯಾಕಂದ್ರೆ ಇದು ಮನುಷ್ಯ ಜನ್ಮ ತುಂಬಾ ಕಷ್ಟದಿಂದ ಬಂದಿದ್ದು. ಇದು ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ಮೂರನೇದ್ದು, ಈ ಪರಿಸರ ಹೀಗೆ ಉಳಿಬೇಕು. ನಾವು ಇವತ್ತು ಪರಿಸರವನ್ನ ಕಾಳಜಿ ಮಾಡ್ದೇನೆ ಇವತ್ತೇನಾಗಿದೆ ಅಂದ್ರೆ, ಇಷ್ಟು ಗಿಡ ಜನ ನಮ್ಮ ಪಕ್ಕದಲ್ಲಿ ಎಲ್ಲಾರು ಗಿಡ ಕಟ್ ಮಾಡ್ಬಿಟ್ಟು ಲೇಔಟ್ ಎಲ್ಲ ಮಾಡ್ತಾ ಇದ್ರು ಕೂಡ ನಾವು ಅವರಂತೆನೆ ಅವ್ರ ಹಿಂದೆ ಬಿದ್ದು ಸೈಟ್ ಒಂದೇ ಯಾಕೆ 10 ಸೈಟ್ಗಳನ್ನೆಲ್ಲ ಮಾಡ್ಕೊಂಡು 10 ಮನೆಗಳನ್ನ ಮಾಡ್ಕೊಂಡು, ಅಥವಾ ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದೆಲ್ಲ ಮಾಡ್ಬಿಟ್ಟು ಹಸುಗಳನ್ನ ಒಳ್ಳೆ ಪರಿಸರವನ್ನ ಎಲ್ಲಾ ಹಾಳು ಮಾಡಿದ್ರ ಮೇಲೆ ನಿಂತಿದೀವಿ. ಇವತ್ತು ಎಷ್ಟೋ ಜನಕ್ಕೆ ಹಳ್ಳಿ ಊರಿನಲ್ಲಿ ಕುಡಿಯಕ್ ನೀರಿಲ್ಲ. ಎಷ್ಟೋ ಜನರಿಗೆ ಇವತ್ತು ಮಡಿ ಮೈಲಿಗೆ ದೂರ ಉಳಿತು. ಅವ್ರ ನೀರನ್ನ ಕೊಂಡ್ಕೊಂಡು ಕುಡಿಬೇಕಾಗೋ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನದಲ್ಲಿ ಹೇಗೆ ಬರ್ಬೋದು ಅಂತ ನಾವು ವಿಚಾರ ಮಾಡ್ಬೋದು. ಅವಾಗ ನಾವು ಯಾರು ಮಧ್ವ ತತ್ವಗಳನ್ನು ಮಾತಾಡೋಕ್ಕೂ ಕೂಡ ಆಗಲ್ಲ, ಆ ತರ ಪರಿಸ್ಥಿತಿ ಇದ್ರೆ. ಹೀಗಾಗಿ ನಮ್ಮ ಹ್ಯೂಮನ್ ಲೈಫಿಗೆ ಏನ್ ಬೇಕಲ್ಲ, ಪರಿಸರ ರಕ್ಷಣೆ, ಪರಿಸರದೊಂದಿಗೆ ನಾವು ಜೀವನ ಮಾಡೋದು, ಪರಿಸರ ಹಾಳು ಮಾಡದಂತೆ ಜನರನ್ನ ಗೈಡ್ ಮಾಡೋದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಈ ರೀತಿ ನಾವು ಮಾಡಿದಾಗ ಮಧ್ವ ಫಿಲಾಸಫಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ತತ್ವಗಳನ್ನ ನಮ್ಮ ಜೀವನದಲ್ಲಿ ಡೇ ಟು ಡೇ ಅಡಾಪ್ಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಿ 4 ಜನರ ಪರಿವರ್ತನೆಯನ್ನ ಮಾಡಬಹುದು. ಇದೆಲ್ಲ ಮಾಡದೆ ಹೋದ್ರೆ ಬರೀ ಏನಾಗುತ್ತೆ ಅಂದ್ರೆ, ನಾನೊಂದು ಅಕ್ಷಂತೆ ಅಂಗಾರ ಹಚ್ಕೊಂಡೆ, ನನ್ನ ಜೊತೆ ಬರ್ತಕ್ಕಂಥ ಇನ್ನೊಂದು ಕೂಡ ನಾಳಿನಿಂದ ಅವನು ಅಕ್ಷಂತೆ ಅಂಗಾರ ಹಚ್ಕೊಂಡ್ ಬರ್ತಾನೆ, ಅಥವಾ ನಾನು ಪಂಚೆ ಉಡ್ತೀನಿ ಅವನು ಒಂದು ಪಂಚೆ ಉಟ್ಕೊಂಡ್ ಬರ್ತಾನೆ. ನಾನ್ ನಾಳೆನೋ ಪಂಚೆ ಉಟ್ಕೊಂಡೆ ಅಕ್ಷಂತೆ ಅಂಗಾರ ಹಚ್ಕೊಂಡೆ ಒಂದು ಕಾಫಿ ಹೋಗಿ ಹೋಟೆಲ್ದಲ್ಲಿ ಕುಡಿದ್ಬಿಟ್ರೆ ಅವನು ಕುಡಿತಾನೆ. ಯಾಕಂದ್ರೆ ಇಟ್ ಫೀಲ್ಸ್ ಸೇಮ್, ನಾನು ಅವ್ನು ಕಾಫಿ ಮಾಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿ ನಡೆದಿದೆ ಅಂತ. ಸೊ ಇದು ಬರೀ ಈ ತರ ನಾವು ಸೀಮಿತ ಆಗೋದು ಬೇಡ. ಸಾಕಷ್ಟು ತತ್ವಗಳು ಅದು ನಮ್ಮ ಜೀವನಕ್ಕೆ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಇದರಿಂದ ನಾವು ಒಳ್ಳೆಯದನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಚಿಂತನೆ ಅನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಈ ಚಿಂತನೆಗಳು ಒನ್ಸ್ ಅಗೇನ್ ನಿಲ್ಬಾರ್ದು. ಈ ಚಿಂತನೆಯನ್ನ ನೀವು ಜೀವನದಲ್ಲಿ ಅಡಾಪ್ಟ್ ಮಾಡಿ ಅದರ ಎಫೆಕ್ಟ್ ಅನ್ನ ನೀವು ನಮ್ಗೆ ಹೇಳ್ತಾ ಹೋಗ್ಬೇಕು. ಹೇಳಲಿಕ್ಕೆ 2 ವೇ ಇದೆ. ಒಂದು, ನೀವು ಈ ಸೆಷನ್ ನಲ್ಲಿ 10 ನಿಮಿಷ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೋದು, ಯಾವ ಚಿಂತನೆಗಳಿಂದ ನೀವು ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ಮಾಡ್ಕೊಂಡ್ರಿ ಅಂತ ಹೇಳಿ. ಎರಡನೇದ್ದು, ನೀವು ನಮ್ಮ ಎಲ್ಲಾದ್ರೂ ಕಮೆಂಟ್ಗಳನ್ನ ಕಳಿಸ್ಬಿಟ್ಟು ನೀವು ಹೇಳ್ಬಹುದು. ಸಪೋಸ್ ಮಾತಾಡೋಕ್ಕೆ ಹೆಸಿಟೇಷನ್ ಇದ್ರೆ ಕಮೆಂಟ್ ಬಗ್ಗೆ ಹೇಳ್ಬಹುದು. ಇದನ್ನ ನಾವು ಮುಂದಿನ ಬೋಧಿಗಳಲ್ಲಿ ಹೇಳಕ್ಕೆ ಈಸಿ ಆಗುತ್ತೆ. ಇದು ಒನ್ ವೇ ಆಗ್ಬಾರ್ದು. ಚಿಂತನೆಯನ್ನ ಬರೀ ನಾವು ಪ್ರವಚನ ತರ ನಾವು ಇದು ಯೂಸ್ ಮಾಡೋ ನಮ್ದು ಉದ್ದೇಶ ಅಲ್ವೇ ಅಲ್ಲ. ಪ್ರೇಯರ್ಸ್ ಫ್ರಾಮ್ ಮಧ್ವ 2 ಮುಖ್ಯ ವಿಷಯ ಇದೆ. ಒಂದು, ನಾವು ಜನರಿಗೋಸ್ಕರ ಪ್ರೇಯರ್ ಮಾಡಬೇಕು. ಗುಂಪಾಗಿ ಪ್ರೇಯರ್ ಮಾಡಿದ್ರೆ ಜಾಸ್ತಿ ಎಫೆಕ್ಟ್, ಜಾಸ್ತಿ ಅದರಿಂದ ಒಳ್ಳೇದಾಗುತ್ತೆ ಅಂತ ಶ್ರುತಿಗಳು ಹೇಳ್ತವೆ. ಆದ್ರಿಂದ ನಾವು ಗುಂಪಾಗಿ ಈ ಪ್ರೇಯರ್ಗಳನ್ನ ಮಾಡ್ತಾ ಇದೀವಿ. ಒಂದನೇದು. ಎರಡನೇದು, ಈ ಪ್ರೇಯರ್ ಮತ್ತು ಚಿಂತನೆಯಿಂದ ನಾವೇನಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡು ಅದು ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅದರ ತಿಳುವಳಿಕೆಯನ್ನ ನಾವು 4 ಜನಕ್ಕೆ ಹಂಚಬೇಕು. ಈ 2 ಉದ್ದೇಶದಿಂದ ಈ ಮಧ್ವ ಕಾನ್ಸಿಯಸ್ನೆಸ್ ಪ್ರೇಯರ್ ಶಾಖಾ ಅನ್ನ ಮಾಡಿದೆ. ಇದನ್ನ ತಾವು ಸದುಪಯೋಗ ಪಡಿಸಿಕೊಂಡು ಇದರ ಉಪಯೋಗವನ್ನು ಕೂಡ ಇನ್ನಷ್ಟು ಜನರಿಗೆ ಹಂಚಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ರಿಕ್ವೆಸ್ಟ್. ಓವರ್ ಟು ಯು ಶ್ರೀಶಾ.
ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ಮಧ್ಯಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ ಮಧ್ಯಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ. ಜೀವಗಣ ಹರೇರನುಚರ ನೀಚೋತ್ಸವಗತಾಃ. ಮುಕ್ತೇರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ. ಯಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಯಕ್ಷಾದಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಹರಿ ಸರ್ವೋತ್ತಮ ಸರ್ವೋತ್ತಮ ವಾಯು ಜೀವೋತ್ತಮ. Today's tips is we have to avoid as much as possible the digital screens. So it will going to be helpful in our healthy life. That's what the tips of the day. And slogan of the day is Naham Karta Hari Karta. So everything is done by Hari. So you have to experience this, and you have to understand. Means you have to feel this. That's what the whole main the goal of this stuff. That is say along with me, Naham Karta Hari Karta. Naham Karta ಹರಿಕರ್ತ. Shri Krishna Arpana.